ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಅಂತೀವಿ. ಇಲ್ಲೇ ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳ ಮಧ್ಯೆ ಹೊಡೆದಾಟ ಆಗ್ಬಿಟ್ಟಿದೆ. ಜಸ್ಟ್ ಗುರಾಯಿಸಿದ್ದು ಅನ್ನೋ ಕಾರಣಕ್ಕೆ ಗುರಾಯಿಸಿದ್ದಕ್ಕೆ ಈ ರೀತಿ ಗಲಾಟೆ ಆಗಿದೆ ಅಂತ ಎರಡು ಗ್ಯಾಂಗ್ಗಳ ಮಧ್ಯೆ ಶ್ಯಾಮ್ ಜಾಧವ್ ಎಂಡಿ ದಾವೂದ್ ಬ್ರದರ್ಸ್ ನಡುವೆ ಈ ರೀತಿ ಗಲಾಟೆಯಾಗಿದೆ ಅಂತೆ. ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ ಶ್ಯಾಮ್ ಜಾಧವ್ ಅಂಡ್ ಮಂಟೂರಾ ರೋಡ್ ಎಂಡಿ ದಾವೂದ್ ಬ್ರದರ್ಸ್ ನಡುವೆ ಈ ರೀತಿ ತಲ್ವಾರ್ನಿಂದ ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದೆ ಎರಡು ಗ್ಯಾಂಗ್ನವರು. ಮಂಟೂರ ರಸ್ತೆಗೆ ಶವ ಸಂಸ್ಕಾರಕ್ಕೆ ಬಂದಿದ್ದ ಶ್ಯಾಮ್ ಜಾಧವ್ ಸಹಚರರು ಆಗ ಅಲ್ಲೇ ನಿಂತಿದ್ದ ಎಂಡಿ ದಾವೂದ್ ಸಹೋದರ ಜಿಲಾನಿ ಅದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರಂತೆ. ಅಂತ್ಯಕ್ರಿಯೆ ಮುಗಿಸ್ಕೊಂಡು ಹೋಗಿದ್ದಕ್ಕೆ ಗುರಾಯಿಸಿದ್ರು ಅನ್ನೋ ಕಾರಣಕ್ಕೆ ಇನ್ನೂ ಜಸ್ಟ್ ಮಾತಾಡಿರಲಿಲ್ಲ, ಏನು ಪ್ರಶ್ನೆ ಮಾಡಲಿಲ್ಲ, ಜಸ್ಟ್ ಗುರಾಯಿಸಿದ್ರು ಅನ್ನೋ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಕೈಯಲ್ಲಿದ್ದಂಥ ತಲ್ವಾರ್ ಮತ್ತು ಬಾಟಲ್ನಿಂದ ಎರಡೂ ಗ್ಯಾಂಗ್ಗಳು ಕೂಡ ಹೊಡೆದಾಡ್ಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹೊಡೆದಾಟದಲ್ಲಿ ಹಲವರಿಗೆ ಗಂಭೀರ ಗಾಯವಾಗಿದೆ. ಅವರನ್ನ ತತ್ಕ್ಷಣಕ್ಕೆ ಅಲ್ಲಿಯೇ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ. ಹುಬ್ಬಳ್ಳಿ ಮೋಸ್ಟ್ಲಿ ಕ್ರೈಮ್ ಆಕ್ಟಿವಿಟಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಕಾರಣ ಅಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಅನ್ನೋದನ್ನ ಕೂಡ ನಾವು ನೋಡಬೇಕಾಗುತ್ತೆ. ಇತ್ತೀಚೆಗೆ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಆಯಿತು ಅನ್ನೋ ಕಾರಣಕ್ಕೆ ಅಲ್ಲಿ ಆರೋಪಿಯನ್ನ ಅಂದ್ರೆ ಅತ್ಯಾಚಾರ ನಂತರ ಆಕೆಯನ್ನ ಕತ್ತು ಹಿಸುಕಿ ಕೊಲೆ ಕೂಡ ಮಾಡಲಾಯಿತು. ಹಾಗಾಗಿ ಅಲ್ಲಿ ಆರೋಪಿಯನ್ನ ಗುಂಡಿಟ್ಟು ಕೊಲ್ಲಲಾಯಿತು, ಶೂಟೌಟ್ ಮಾಡಲಾಯಿತು. ಎನ್ಕೌಂಟರ್ ಆಗಿರುವಂತಹ ವಿಚಾರ ಹಲವು ರೌಡಿ ಶೀಟರ್ಗಳಲ್ಲಿ ಹಲವು ರೌಡಿಗಳಲ್ಲಿ ಭಯ ಸೃಷ್ಟಿ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಯಾಕೋ ಆ ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಬಟ್ ಪೊಲೀಸರು ತಕ್ಕ ಪಾಠ ಕಲಿಸ್ತಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಈ ರೀತಿ ಗ್ಯಾಂಗ್ ವಾರ್ಗಳಾಗೋದು, ಹೊಡೆದಾಡ್ಕೊಳ್ಳೋದು, ನಡು ರಸ್ತೆಯಲ್ಲಿ ತಲ್ವಾರ್ ಹಿಡ್ಕೊಂಡು ಬರೋದು ಜನಸಾಮಾನ್ಯರಲ್ಲಿ ಸಹಜವಾಗಿ ಈ ವಿಚಾರಗಳು ಆತಂಕ ಸೃಷ್ಟಿ ಮಾಡುತ್ತೆ. ಬಟ್ ಯಾವ ರೀತಿ ಹೊಡೆದಾಡ್ಕೊಂಡಿದ್ದಾರೆ ನೋಡಿ. ಗಂಭೀರವಾಗಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಈಗ. ಅಷ್ಟೇ ಇದೇ ಮಾಡಿಲ್ಲ ಬರಿ ಹಿಡ್ಕೊಂಡಿದ್ದು ಮಗ ಮಣ್ಣಿಗೆ ಹೋದ್ಬಿಟ್ಲೆ ನಾನು ಇಲ್ಲಿಂದ 3 ಗಂಟೆಗೆ 4 ಗಂಟೆಗೆ ಸುದ್ದಿ ಬಂತ್ರಿ. ಹಿಂಗೆ ಹೊಡೆದಾರ ನಿನ್ನ ಮಗ ಕೇಮ್ಸಿಗೆ ತೊಗೊಂಡು ಹೋಗ್ಯಾರ ಅಂತಂದು ಒಂದು 30-40 ಮಂದಿ ಅಂತ್ರಿ ಅವರು. ನನ್ನ ಮಗಂದು ನಮ್ಮ ತಮ್ಮಂದು ಏನು ಇಲ್ರಿ, ನಮ್ದು ಜಗಳ ಜೋಟಿ ನಮ್ದು ಏನು ಇಲ್ರಿ. ಅವ್ರು ಹಿಂಗೆ ಮಾಡಿ ಮೋಸ ಮಾಡಿ ತಲ್ವಾರು ಬರ್ಚಿ ಸೋಡಾ ಬಾಟ್ಲಿ ಕಾರ್ಪುಡಿ ಹಾರಿ ತೊಗೊಂಡು ಹೆಣ್ಮಕ್ಳು ಗಂಡು ಮಕ್ಕಳು ಹೊಡೆದು ಹಾಕಿದ ಮ್ಯಾಗ ಎಚ್ಚರ ಆದ್ಮ್ಯಾಗ ಬಂದಾರ್ರಿ ಅವ್ರು. ನಾವು ಇಲ್ರಿ, ನಾವು ಹೋಗಿಲ್ರಿ. ನಮ್ಮ ಹುಡುಗರು ಹೋಗಿದ್ರಿ. ನನ್ನ ಮಗ ಒಬ್ಬನ, ನಮ್ಮ ತಮ್ಮ ಒಬ್ಬನ ರೀ. ನಾವು ಹಿಂಗೆ ಹುಡುಗರು ಕೂಡ ನಮ್ಮ ಮಕ್ಕಳ ಸಂಪರ್ಕ ಏನು ಇಲ್ರಿ. ಅದು ಇನ್ಕ್ವೈರಿ ಮಾಡ್ಬೇಕ್ರಿ ನಮ್ಮ ಮಕ್ಕಳದು. ನೀವು ನಾಳೆ ಇವತ್ತು ಈ ಮನುಷ್ಯ ಹೋಗ್ಯಾನ ಅನ್ನಂತ ಮಣ್ಣಿಗೆ ಹೋದ್ರೆ ನಾಳೆ ಇನ್ನೊಬ್ರು ಸತ್ತಾಗ ಹೋದಾಗ ಮತ್ತೆ ಹಿಂಗೆ ಮಾಡ್ತಾರೇನ್ರಿ ಅವ್ರು? ಸುಡಗಡ್ಗಟ್ಟಾಗ ಮಾಡ್ತಾರೇನ್ರಿ ಹಿಂಗೆ? ಆಟೋ ಹೊಡೆದು ಬಂದು ಮಣ್ಣಿಗೆ ಹೋದಾರ್ರಿ ನನ್ನ ಮಗ. ಮಣ್ಣಿಗೆ ಹೋದ್ಬಿಟ್ಲೆ ನಾನು ಇಲ್ಲಿಂದ 3 ಗಂಟೆಗೆ 4 ಗಂಟೆಗೆ ಸುದ್ದಿ ಬಂತ್ರಿ. ಹಿಂಗೆ ಹೊಡೆದಾರ ನಿನ್ನ ಮಗ ಕೇಮ್ಸಿಗೆ ತೊಗೊಂಡು ಹೋಗ್ಯಾರ ಅಂತಂದು ಒಂದು 30-40 ಮಂದಿ ಅಂತ್ರಿ ಅವರು. ನನ್ನ ಮಗಂದು ನಮ್ಮ ತಮ್ಮಂದು ಏನು ಇಲ್ರಿ, ನಮ್ದು ಜಗಳ ಜೋಟಿ ನಮ್ದು ಏನು ಇಲ್ರಿ. ಅವ್ರು ಹಿಂಗೆ ಮಾಡಿ ಮೋಸ ಮಾಡಿ ತಲ್ವಾರು ಬರ್ಚಿ ಸೋಡಾ ಬಾಟ್ಲಿ ಕಾರ್ಪುಡಿ ಹಾರಿ ತೊಗೊಂಡು ಹೆಣ್ಮಕ್ಳು ಗಂಡು ಮಕ್ಕಳು ಹೊಡೆದು ಹಾಕಿದ ಮ್ಯಾಗ ಎಚ್ಚರ ಆದ್ಮ್ಯಾಗ ಬಂದಾರ್ರಿ ಅವ್ರು. ಹೋಗಿ ಬರತ್ತಿದ್ರಿ ಮಣ್ಣಿಗೆ ಹೋಗಿ ಬರೋದು ಅಟ್ಯಾಕ್ ಮಾಡ್ರಿ. ನಾನು ನಮ್ಮ ಮಾವು ಬರತ್ತಿದ್ರಿ ತಲಾರ್ ಹಿಡ್ಕೊಂಡು ಬಾಟಿ ಗಿಡ ತೊಗೊಂಡು ನಮ್ಮ ಮಾವು ನನಗೆ ಅಟ್ಯಾಕ್ ಮಾಡಿ ಹೊಡೆದಾರ ಸರ್. ತಲಾರ್ ದಾವೂದ್ ತಮ್ಮ ಅವ್ರ ಹುಡುಗರು ಎಲ್ಲರೂ ಮಾಡ್ರಿ ಸರ್. ಏನ್ ನಾವು ಸುಮ್ ಬರಾಗದ ಸರ್. ನಮ್ಗೆ ಅಟ್ಯಾಕ್ ಮಾಡಿ ನಮ್ಗೆ ಮಾಡ್ರಿ ಸರ್. ನಾವು ಎದ್ರಾಗ ಹೋದ್ರು ಸರ್ ಅವ್ರು. ನಾವು ಸುಮ್ ನಮ್ಗೆ ಮನೆಗೆ ಒಬ್ಬರಾದ್ರೆ ನಮ್ಮ ಮಾಮಾಗ ನಮ್ಗೆ ಅಟ್ಯಾಕ್ ಮಾಡಿ ಇದು ಮಾಡ್ರಿ ಸರ್. ಅವ್ರ ದಾವೂದ್ ಹುಡುಗರು ರೀ, ದಾವೂದ್ ತಮ್ಮ ರೀ 15 ಮಂದಿ ಇದ್ರಿ ಸರ್. ಅವ್ರು ಇದ್ರಿ ಸರ್. ಗಂಟೆಗೆ ಹೋಗಿ ಬರತ್ತಿದ್ರಿ ಮಣ್ಣಿಗೆ ಹೋಗಿ ಬರೋದು ಅಟ್ಯಾಕ್ ಮಾಡ್ರಿ. ನಾನು ನಮ್ಮ ಮಾವು ಬರತ್ತಿದ್ರಿ ತಲಾರ್ ಹಿಡ್ಕೊಂಡು ಬಾಟಿ ಗಿಡ ತೊಗೊಂಡು ನಮ್ಮ ಮಾವು ನನಗೆ ಅಟ್ಯಾಕ್ ಮಾಡಿ ಹೊಡೆದಾರ ಸರ್. ದಾವೂದ್ ತಮ್ಮ ಅವ್ರ ಹುಡುಗರು ಎಲ್ಲರೂ ಮಾಡ್ರಿ ಸರ್. ತೀರ್ಕೊಂಡಾಗ ಮಣ್ಣು ಕೊಡಕಂತ ಹೋಗ್ಯಾರ್ರಿ. ಇಲ್ಲೇ ನಮ್ಮ ಬೆಳಗ್ಗೆ ಹೋಗಿದ್ರಿ 12 ಗಂಟೆಗೆ ಹೋಗಿದ್ದು. ಇವರೆಲ್ಲ ರೆಡಿ ಆಗಿದ್ರ. ದಾವೂದ್ ಅವ್ರ ಕಡೆಯವರೆಲ್ಲ ಮೊದಲ ರೆಡಿ ಆಗ್ಯಾರ, ಮಾತಾಡ್ಕೊಂಡು ರೆಡಿ ಆಗ್ಯಾರ ಇವರು. ಅಂದರೆ ಇವ್ರಿಗೆ ಹೊಡಿಬೇಕು ಅನ್ನೋದು. ಅಂದರೆ ಈ ಹುಡುಗರು ಈಗ ಹೊಡ್ತಾ ತಿಂದಾರಲ್ರಿ, ಅವ್ರು ಏನು ಇವ್ರಿಗೆ ಸಂಬಂಧ ಇಲ್ರಿ.
ಸಂಬಂಧ ಇಲ್ಲ ಸಾಟಿಲ್ಲ ಹಿಂದಿನ ದೇಶನೂ ಏನಿಲ್ಲ ಜಗಳ ಆಡ್ಯಾರ ಅನ್ನೋಂಗೂ ಏನಿಲ್ಲ ರೀ ಆದರೂ ಹೊಡೆದು ಕಳ್ಸ್ಯಾರ ರೀ ಇವ್ರಿಗೆ ಬಾಟ್ಲಿ ಒಳಗೆ ಆದ್ರೆ ಹೆಣ್ಮಕ್ಳಿಗೆ ಚೂ ಬಿಟ್ರೆ ಹೆಣ್ಮಕ್ಳ ಕಡೆ ಕಾರ್ಪುಡಿ ಬಾಟ್ಲಿ ಹಾರಿ ಏನೇನೋ ಕೊಟ್ಟಾರ್ರಿ ಅವ್ರ ಕಡೆ ಐತ್ರಿ ವಿಡಿಯೋ ಐತ್ರಿ ವಿಡಿಯೋ ಶೇರ್ ಮಾಡೇನಿ ಅದು ಅವರು ಚೂ ಬಿಟ್ಟು ಆಮೇಲೆ ಗಂಡ್ಮಕ್ಳು ಬಂದು ಹೊಡೆದಾರ್ರಿ ಇವ್ರಿಗೆ ಬಾಟ್ಲಿ ತೊಗೊಂಡು ಎದಿಗೆ ಹೊಡೆದು ಸಲ್ವಾರ್ ತೊಗೊಂಡು ತಲೆಗೆ ಹಾಕ್ಯಾರ ರೀ ಇಬ್ರಿಗೆ ರಾಜೇಶ್ ಕೊರ್ವರ್ ಅನ್ನೋರಿಗೆ ಹೊಡೆದಾರ್ರಿ ಮಂಜುನಾಥ್ ಗಾಯಕ್ವಾಡ್ ಅನ್ನೋರಿಗೆ ತಲೆಗೆ ಹೊಡೆದಾರ್ರಿ ಇಬ್ರು ಹುಡುಗರು ಹೊಡೆದಾರ್ರಿ ಅಂದ್ರೆ 30-40 ಜನ ಇದ್ದರು ಅವರು ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ನಮ್ಮ ಹುಡುಗರು ಇವ್ರು ನಮ್ಮ ತಮ್ಮ ಅದಾನ್ರಿ